पूरे हिंदुस्तान में। आप मोदी जी को भी दिखा देना। ಒಂದು ನಿಮಿಷ ನಾನೇ ಹೇಳ್ತೇನೆ ನೋಡಿ ಓಟಿಗೇನು ಲೆಕ್ಕ ಇಲ್ಲ ಪಾಪ. ಏನಣ್ಣ ಗೊತ್ತಾಯ್ತಾ? ಯಾವ ಒಗ್ಗರಣೆ ರೀ? ಒಗ್ಗರಣೆ ಪಾಲಿಟಿಕ್ಸ್. ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಪಟ್ಟಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಮುರಳಿಯವರೇ ಎಲ್ಲೋಗಿದ್ದೀರಾ? ಮತ್ತಿಕೆರೆ JP ಪಾರ್ಕಿಗೆ ಬಂದಿದ್ದೀವಿ. ಎಲ್ಲ ಪಾಪ ಮಾರ್ನಿಂಗ್ ವಾಕರ್ಸ್ ಎಲ್ಲ ನಿಂತಿದ್ದಾರೆ. ಎಲೆಕ್ಷನ್ನಲ್ಲಿ ವೋಟ್ ಹಾಕಿ ಸುಸ್ತಾಗ್ಬಿಟ್ಟಿದ್ದಾರೆ. ಏನು ಮಾಡೋದು, ಎಲೆಕ್ಷನ್ ಆಗೋಯ್ತಲ್ಲ ಅಂತ ಬೇಜಾರಲ್ಲೂ ಸ್ವಲ್ಪ ಜನ ಇದ್ದಾರೆ. ಆದರೂ ಕೂಡ 23ನೇ ತಾರೀಕು ಯಾರಿಗೆ ವೋಟ್ ಬೀಳುತ್ತೋ ಗೊತ್ತಿಲ್ಲ, ಯಾರು ಸರ್ಕಾರ ಬರುತ್ತೋ ಗೊತ್ತಿಲ್ಲ. ಎಲ್ಲೋದ್ರೂ ಒಬ್ಬರು ಕಾಣ್ತಾನೆ ಇಲ್ಲ ಸರ್. ಎಲ್ಲ ಕೆಲಸ ಮಾಡಿದ್ರು. ಇವಾಗ ನೋಡಿ ಎಲ್ಲ ರೆಸಾರ್ಟ್ಸ್ಗೆ ಹೋದ್ರು, ಒಂದಷ್ಟು ಜನ ವಿದೇಶಕ್ಕೆ ಹೋದರು. ಆದರೂ ಕೂಡ ಏನೇನಾಗುತ್ತೋ ಎಲ್ರಿಗೂ ಸಹ ನಮ್ಮ ರಿಸಲ್ಟ್ ಬರೋ ತನಕ ಯೋಚನೆ ಮಾಡಲೇಬೇಕು, ಕಾಯ್ತಾ ಇರಬೇಕು ಅಂತೆಲ್ಲ ಕಾಯ್ತಾ ಇದ್ದಾರೆ. ಈ ಕಾಯೋದ್ರ ನಡುವೆ ನಮ್ಮ ಇವತ್ತಿನ ಒಗ್ಗರಣೆ ಪಾಲಿಟಿಕ್ನಲ್ಲಿ ನಾವು ಮಾತಾಡ್ತಾ ಇದ್ದೀವಿ JP ಪಾರ್ಕ್ನ ನಾಗರಿಕರ ಜೊತೆ. ಸರ್ ನಮಸ್ಕಾರ ಸರ್. ನನ್ನ ಹೆಸರು ಸೋಮಶೇಖರ್ ಅಂತ. ಸೋಮಶೇಖರ್, ಎಲೆಕ್ಷನ್ ಎಲ್ಲ ಆಯ್ತಾ? ಎಲ್ಲ ಆಯ್ತು. ಏನನ್ಸುತ್ತೆ ಎಲೆಕ್ಷನ್ ಆದಮೇಲೆ? 2014ರಿಂದ 19ನಲ್ಲಿ ನಡೆದಿರುವಂಥ ಯಾವ ಕಾರ್ಯಕ್ರಮ ಇಲ್ಲ ನಮಗೆ ಈ ದೇಶಕ್ಕೆ ಆಗಲಿ ನಮ್ಮ ಬೆಂಗಳೂರಿಗಾಗಲಿ ಅವ್ರು ಮಾಡೋಂಥ ಒಂದು ಕೆಲಸ ಕಣ್ಣು ಮುಂದೆ ಕಾಣೋ ಕೆಲಸ ಯಾವುದೂ ಇಲ್ಲ. ಅದು 4 ವರ್ಷದಲ್ಲಿ ಇವರು ಇಂಟೆಲಿಜೆನ್ಸ್ ಫೇಲ್ ಆಗಿತ್ತಾ, ಸೆಕ್ಯೂರಿಟಿ ಕೌನ್ಸಿಲ್ ಫೇಲ್ ಆಗಿತ್ತಾ, ಅಲ್ಲಿ ಬಾರ್ಡ್ರ್ ಆ ಕಡೆಗೆ ಏನು ಚಟುವಟಿಕೆ ನಡೀತಾ ಇದ್ದೆ ಉಗ್ರವಾದ್ರ ಆತಂಕವಾದ್ರದ್ದು ಗೊತ್ತಾಗಲಿಲ್ವಾ? ಎಲ್ಲ 40 ಜನ ನಾವು ಉಚ್ಕೋತ ಮಾಡಿದ ಮೇಲೆ ಗೊತ್ತಾಯ್ತಾ ಇವರಿಗೆ. ಅಂದರೆ ಇಟ್ಸ್ ಅ ಸೆಕ್ಯೂರಿಟಿ ಫೇಲ್ಯೂರ್, ಇಟ್ಸ್ ಅ ಫೇಲ್ಯೂರ್ ಅಡ್ಮಿನಿಸ್ಟ್ರೇಷನ್ ವಿತ್ ಡಿಫೆನ್ಸ್ ಮಿನಿಸ್ಟ್ರಿ ಅಂತ ಒಂದು ಹೇಳಕ್ಕೆ ಬಯಸ್ತೀನಿ. ಅದೇ ನೀವೇನು ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ಮೋದಿ ಅವರು ಮಾಡಿರೋಂಥ ಕೆಲಸ ಬೆಂಗಳೂರಿಗೆ ಏನು ಮಾಡಿಲ್ಲ ಸರ್. ಬೆಂಗಳೂರು ಎಲ್ಲಿ ನೋಡಿದ್ರು ಮೋದಿ ಮೋದಿ ಅಂತಾರೆ, ಆದರೆ ಮೋದಿ ಮಾಡಿರೋಂಥ ಕೆಲಸ ಕಾಣ್ತಾ ಇಲ್ಲ ಅಂತಂದರೆ ಸರ್ ಏನು ಹೇಳ್ತೀರಾ ಅದಕ್ಕೆ? ಅದು ಹೇಳೋದಂದರೆ ಅಭಿವೃದ್ಧಿ ಬಗ್ಗೆ ಅವರು ಹೆಚ್ಚಿಗೆ ಗಮನ ಕೊಟ್ಟಿದ್ದಾರೆ. ಆದರೆ ಜನ ಸೇವಕನಾಗಿ ಮಾಡ್ಬೋದು, ಜನ ನಾಯಕನಾಗಿಬಿಟ್ರೆ ಹೊರತು ನಮ್ಮಲ್ಲಿ ಬೇಕಾದಷ್ಟು ಜನ ಇದ್ದಾರೆ, ಅವರು ನಾಯಕರಾಗಬಹುದು. ಅಭಿವೃದ್ಧಿ ಕಾರ್ಯಕ್ರಮ ಅವರಿಗೆ ಅವಕಾಶ ಕೊಡಬೇಕು ಅಂತ ನನ್ನ ಅನಿಸಿಕೆ. ಓಕೆ, ಅವಕಾಶ ಕೊಡಬೇಕಂದ್ರೆ ಏನು ಮಾಡಬೇಕು? ಅವಕಾಶ ಅವರೇ ತಗೋಬೇಕಾ ಅಥವಾ ತಗೊಂಡು ಮಾಡಬೇಕಾ? ಜನ ನಾಯಕರಾಗಬಾರ್ದು, ಜನ ಸೇವಕರಾಗಬೇಕು ಅಂತ ಇದ್ದಾರೆ. ಸರ್ ಏನು ಹೇಳ್ತೀರಿ ಇದಕ್ಕೆ? ಏನಿಲ್ಲ, ಇಲ್ಲಿ ಒಳ್ಳೆ ಕೆಲಸ ಮಾಡೋರಿಗೆ ನಾವು ಪ್ರಾಮಾಣಿಕತೆ ಕೊಡಬೇಕು. ನಾವು ಹಿಂದೂಗಳಲ್ವಾ, ಇವ್ರು ಮಾತ್ರ ಇವ್ರು ಯಾವುದೋ 4-5 ಹಿಂದೂಗಳನ್ನ ಸೇರಿಸ್ಕೊಂಡು ರಾಮ ಮಂದಿರ ಕಟ್ತೀವಿ ಅಂತ ಸುಳ್ಳು ಹೇಳ್ಕೊಂಡು 15 ಲಕ್ಷ ಅಕೌಂಟ್ ಹಾಕ್ತೀನಿ ಅಂತೇಳಿ ಸುಳ್ಳು ಹೇಳ್ತಕ್ಕಂಥವ್ರು ನಮಗೆ ಬೇಕಾಗಿಲ್ಲ. 15 ಲಕ್ಷ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿದ್ರಂತೆ ಸರ್. ಇದ್ರ ಬಗ್ಗೆ ಏನಾದ್ರು ಗೊತ್ತಾ ನಿಮಗೆ? ಬನ್ನಿ ಸರ್, ಮುಂದೆ ಬನ್ನಿ ಸರ್. ನನ್ನ ಪ್ರಕಾರ 15 ಲಕ್ಷ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿಲ್ಲ. ಓಕೆ, ಆದರೆ ಮೋದಿ ಅವರು ಏನು ಹೇಳಿದ್ದಾರೆ ಅಂತಂದ್ರೆ, ನಾವು ಕಾಳಧನ ಏನಿದೆ ಓಕೆ ಅದನ್ನ ಇಂಡಿಯಾಗೆ ವಾಪಸ್ ತಗೊಂಬಂದ್ರೆ ಸ್ವಿಸ್ ಬ್ಯಾಂಕಿಂದ ಓಕೆ ಎಲ್ಲರಿಗೂ 15 ಲಕ್ಷ ರೂಪಾಯಿ ಬರೋ ಸಾಧ್ಯತೆಗಳಿದೆ ಅಂತ. ಕೊಡಬಹುದು ಅಂತಂದ್ರೆ ಕೊಡಬಹುದು ಅಂತ ಹೇಳಿದ್ರು. ಕೊಡ್ತೀವಿ ಅಂತ ಯಾರು ಹೇಳಕ್ಕಾಗಲ್ಲ. ರಿಯಾಲಿಟಿ ಏನು ಸರ್? ಸರ್ ರಿಯಾಲಿಟಿ ಏನು ಅಂತಂದರೆ, ದುಡ್ಡು ಪ್ರಶ್ನೆಗಿಂತ ದೇಶದಲ್ಲಿ ದುಡ್ಡು ಒಂದೇ ಅಲ್ಲ ಮುಖ್ಯ, ಅಭಿವೃದ್ಧಿ ಒಂದೇ ಅಲ್ಲ ಮುಖ್ಯ, ಒಂದು ಐಕ್ಯತೆ, ಒಂದು ಒಳ್ಳೆ ಪರಿಸರ ಮುಖ್ಯ. ಉದಾಹರಣೆಗೆ ಹೇಳಬೇಕು ಅಂದರೆ, ಸುಮಾರು ಒಂದು 40 ವರ್ಷಗಳಿಂದ ನಾನು ಪೇಪರ್ ನೋಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಪೇಪರ್ ನೋಡ್ತೀನಿ. ಈ ಹಿಂದೆ ಒಂದು 10-15 ವರ್ಷದಿಂದ ನಾವು ಪೇಪರ್ ತೆಗೆದ್ರೆ ಫ್ರಂಟ್ ಪೇಜಲ್ಲಿ ಇರ್ತಾ ಇದ್ದಿದ್ದು ಅಲ್ಲಿ ಕೋಮುಗಲಭೆ, ಇಲ್ಲಿ ಕೋಮುಗಲಭೆ, ಅಲ್ಲಷ್ಟು ಜನ ಸತ್ರು, ಇಲ್ಲಷ್ಟು ಜನ ಸತ್ರು ಅಂತ. ಕಳೆದ 5 ವರ್ಷಗಳಲ್ಲಿ ಆಲ್ಮೋಸ್ಟ್ ಕೋಮುಗಲಭೆಗಳು ಬಹುತೇಕ ಇಲ್ಲ ಅಂತಲೇ ಹೇಳ್ಬೋದು. ಮಧುಸೂದನ್ ಅವರೇ ನಮಸ್ಕಾರ. ಈಗ ಕೋಮಗಲಭೆಗಳ ಬಗ್ಗೆ ಆಗಲಿ, ದೇಶದ ಬಗ್ಗೆ ಆಗಲಿ, ಇದ್ರ ಬಗ್ಗೆ ಆಗಲಿ, ಪ್ರತಿಯೊಬ್ಬನು ನಾನು ಸೈನಿಕ ಅಂತ ತಿಳ್ಕೊಂಡ್ರೆ ಮಾತ್ರ ಈ ದೇಶನ ಉದ್ಧಾರ ಮಾಡೋಕ್ಕೆ ಸಾಧ್ಯ. ಮೋದಿ ಆಗಲಿ, ರಾಹುಲ್ ಗಾಂಧಿ ಆಗಲಿ, ಇನ್ನೊಬ್ಬರಾಗಲಿ ಮತ್ತೊಬ್ಬರಾಗಲಿ ಅಲ್ಲ ಈ ದೇಶದ ವ್ಯಕ್ತಿಗಳು. ಅವರಿಂದನೇ ದೇಶ ಉದ್ಧಾರ ಆಗಬೇಕು ಅನ್ನೋ ಪ್ರಮೇಯ ಇಲ್ಲ. ಮೊದಲನೇದಾಗಿ ನಮ್ಮಲ್ಲಿ ನಾವು ನಮ್ಮ ದೇಶಕ್ಕೆ ಏನು ಸೇವೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಭಾಳ ಗಮನ ಹರಿಸ್ಬೇಕು. ಇಲ್ಲಿ ಪಕ್ಷಾತೀತವಾಗಲ್ಲದೆ ವೈಯಕ್ತಿಕವಾಗಿ ನಾನು ಒಬ್ಬ ಈ ದೇಶದ ಸೈನಿಕ, ನಾನು ಈ ದೇಶದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಬೇಕು, ನನ್ನಿಂದ ಏನು ಮಾಡೋಕ್ಕಾಗಲಿಲ್ವಾ, ನನ್ನ ಸತ್ತ ದೇಹನೂ ಅದ್ರ ತ್ಯಾಗ ಮಾಡೋದಕ್ಕೆ ರೆಡಿ ಆಗಿರಬೇಕು. ಯಾವುದೇ ನಾಯಕರಿಂದ ದೇಶ ಉದ್ಧಾರ ಆಗಲ್ಲ. ಪ್ರತಿಯೊಬ್ಬ ಜನರು ಕೂಡ ಜವಾಬ್ದಾರಿ ತಗೊಂಡ್ರೆ ಮಾತ್ರ ದೇಶ ಉದ್ಧಾರ ಆಗುತ್ತೆ. ಬರೀ ನಾಯಕರ ಮೇಲೆ ಗೂಬೆ ಕೂರಿಸ್ಬೇಡಿ ಅಂತ ಇದ್ದಾರೆ. ಮೇಡಮ್, ನಿಮ್ಮ ಹೆಸರು? ಹಲೋ, ನನ್ನ ಹೆಸರು ನಾಗಲಕ್ಷ್ಮಿ ಅಂತ. ನಾಗಲಕ್ಷ್ಮಿ, ವೋಟ್ ಮಾಡಿದ್ರಾ? ಓ ಸರ್, ಮಾಡಿದೀವಿ. ಯಾವ ಪಕ್ಷ ಬೇಕು ನಿಮ್ಗೆ? ನಮ್ಗೇನು ಒಳ್ಳೆ ಕೆಲಸ ಮಾಡೋರ್ ಪಕ್ಷ ಬೇಕು. ಒಳ್ಳೆ ಮಾಡೋರ್ ಕೆಲಸ ಅಂದ್ರೆ ಏನು? ನಿಮ್ಮ ಮನೆ ಬಂದು ಕೆಲಸ ಮಾಡ್ಬೇಕಿತ್ತಾ? ಉದ್ಧಾರ ಮಾಡಬೇಕು. ಹೆಂಗೆ ದೇಶ ಉದ್ಧಾರ ಹೆಂಗ್ ಮಾಡೋದು ಹೇಳಿ? ಜನಗಳಿಗೆ ತೊಂದರೆ ಆಗ್ಬಾರ್ದು. ಇವಾಗ ನೋಟ್ ಬ್ಯಾನ್ ಮಾಡಿದ್ರು, ಅವಾಗ ಎಲ್ರಿಗೂ ತೊಂದರೆ ಆಯ್ತು. ನಿಮ್ಗೆ ತೊಂದರೆ ಆಯ್ತಾ? ಆಯ್ತು ಸರ್. ನಮ್ಮ ಮಗಳು ಮದುವೆ ಇತ್ತು, ಆ ಟೈಮಲ್ಲಿ ದುಡ್ಡು ಯಾರು ಕೊಡ್ತಾ ಇರ್ಲಿಲ್ಲ. ಹೊಸ ನೋಟೇ ಬೇಕು ಅಂತಾರೆ, ಹೊಸ ನೋಟು ಬ್ಯಾಂಕಲ್ಲಿ ಕೊಡಲ್ಲ. ನಮ್ಗೆಲ್ಲ ಎಷ್ಟು ತೊಂದರೆ ಆಯ್ತು. ಮಗಳು ಮದುವೆ ಆಯ್ತಾ? ಆಯ್ತು ಸರ್. ಅಜ್ಜಿ ಆದ್ರ ನೀವು? ಆಗಿದ್ದೀವಿ. ಬಿಡಿ, ಇನ್ನೇನು. ಓಕೆ, ಆಮೇಲೆ ಈಗ ಅಜ್ಜಿ ಆಗಿದೀವಿ, ಅವಾಗ ನೋವು ಪಟ್ಟಿದೀವಲ್ವಾ ಸರ್. ಬಟ್ ಇವಾಗ ಏನೋ ಒಳ್ಳೇದಾಗಿದೆಯಾ? ಅವಾಗ ಕಷ್ಟ ಆಯ್ತು. ಇವಾಗೆಲ್ಲ ಯೂಶಲಿ ಏನಾಗುತ್ತೆ ಅಂದ್ರೆ, ಒಂದು ಫ್ಲೈಓವರ್ ಮಾಡಬೇಕು ಅಂದ್ರೆ ರಸ್ತೆ ಆಗಿರ್ತಾರೆ, ಹೋಗಿ ತೊಂದರೆ ಆಗುತ್ತೆ. ಆ ಫ್ಲೈಓವರ್ ಆದ್ಮೇಲೆ ಈಸಿ ಆಗುತ್ತೆ. ಅಲ್ಲ, ಆ ಟೈಮಲ್ಲಿ ಅನುಭವಿಸಿರೋರಿಗೆ ಅದ್ರ ನೋವು ಗೊತ್ತಾಗೋದು. ಓಕೆ, ಇವಾಗ ಏನು ಅನಿಸ್ತಾ ಇದೆ? ಇವಾಗ ಏನು ಅನ್ಸಲ್ಲ. ಇವಾಗ ಮತ್ತೆ ಕೊಟ್ಟ ನೋಟ್ ಬಂದೇ ಇದೆ.
ಬಂದ್ಬಿಟ್ಟಿದ್ಯಾ? ನೋಟ್ಗೋಸ್ಕರನೇ ಇದು ಅಂತ ಹೇಳ್ತಾ ಇದ್ರು, ಮತ್ತೆ ಕೋಟಾ ನೋಟ್ ಬಂದಿದೆಯಲ್ಲ, ವಾ. ಅವ್ರು ಮಾಡಿ ಏನು ಪ್ರಯೋಜನ? ವಾ ಕೋಟಾ ನೋಟು ಬಂದ್ಬಿಟ್ಟಿದೆ. ಯಾಕೆ ವಾಟ್ಸಪ್ ಅಲ್ಲೆಲ್ಲ ಬರ್ತಾ ಇದೆಯಲ್ವಾ? ವಾ ವಾಟ್ಸಾಪ್ ಅಲ್ಲಿ ಬರೋದು ಹೇಳ್ತಾ ಇದ್ದೀರಾ ನೀವು ಅಷ್ಟೇ. ಕತೆನಾ? ಏನ್ ಸರ್ ಹಿಂಗೆ ಹೇಳ್ತಾರೆ? ಕೋಟಾ ನೋಟ್ ಬಂದ್ಬಿಟ್ಟಿದೆ ಸರ್? ನಾವು ಇದನ್ನ ನೋಡಿಲ್ಲ ಹೇಳಿ. ಮೇಡಮ್ ಹೇಳ್ದಂಗೆ ಒಳ್ಳೆ ಇದು ನಡ್ಸ್ಕೊಂಡು ಹೋಗೋ ಅಂತ ಸರ್ಕಾರ ಬರ್ಬೇಕು, ಆಡಳಿತ ನಡ್ಸ್ಕೊಂಡು ಹೋಗಂತ ಯಾರೇನೋ ಬರಲಿ. ರಾಹುಲ್ ಗಾಂಧಿ ರಾಷ್ಟ್ರ ಮಟ್ಟದ ನಾಯಕರನ್ನು ಒಪ್ಕೋತೀರಾ? ಯಾಕೆ ಹೇಳ್ರಿ, ಇನ್ಯಾರಿದ್ದಾರೆ ಹೇಳ್ರಿ? ರಾಹುಲ್ ಗಾಂಧಿ ಬಿಟ್ಬಿಟ್ಟು ಹೇಳ್ರಿ. ಪ್ರಿಯಾಂಕಾ ಗಾಂಧಿ ಇದ್ದಾರೆ. ನರೇಂದ್ರ ಮೋದಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ, ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳ್ತಾ ಇದೀವಿ. ಯಾರು ಇವಾಗ ಪ್ರಧಾನಮಂತ್ರಿ ಈಗ ಹೇಳಿ ಸರ್. ಯಾರು ಬರ್ತಾನೆ ಕಲ್ತ್ಕೊಂಡ್ ಬರೋದಿಲ್ಲ, ಯಾರು ಬರ್ತಾನೆ ಕಲ್ತ್ಕೊಂಡ್ ಬರೋದಿಲ್ಲ. ಬಂದ ಮೇಲೆ ನೋಡಿ ಗೊತ್ತಾಗುತ್ತೆ. ಏನಾಯ್ತು ಬನ್ರಿ, ಬನ್ರಿ ಇಲ್ಲಿ ಹೇಳ್ರಿ, ನಿಮ್ಮ ಹೆಸರು ಹೇಳ್ರಿ. ನಿಮ್ಮ ಹೆಸರು ಹೇಳಿ. ಸಂತೋಷ್ ಅನ್ಬಿಟ್ಟು ಹೇಳಿ. ಸಣ್ಣ ಪುಟ್ಟ ತೊಂದರೆ ಆಗಿರ್ಬೋದು ಓಕೆ ಸರ್. ಇಲ್ಲಿ ಬರ್ತೀನಿ ಬಂದೆ ಹೇಳಿ. ಜನಕ್ಕೆ ಸಣ್ಣ ಪುಟ್ಟ ತೊಂದರೆ ಆಗಿದೆ. ಓಕೆ ಹೇಳಿ. ಇಲ್ಲ ಸರ್, ಅವ್ರಿಗೆ ಕೇಳಿ ಆಮೇಲೆ ನಾವು ಅಲ್ಲ ಪರಲ್ಲ ಮಾತಾಡ್ಬೋದು, ಹಿಂಗೆ ಹೋಗ್ತಾ ಡಿಬೇಟ್ ತರ ಅಂತ ಹೇಳಿ. ಸಣ್ಣ ಪುಟ್ಟ ತೊಂದರೆ ತಾಳ್ರಿ, ಬಂದೆ ಸಣ್ಣ ಪುಟ್ಟ ತೊಂದರೆ ಆಗಿದೆ, ನನಗೂ ತೊಂದರೆ ಆಗಿದೆ. ಬಟ್ ವಿ ರೆಡಿ ಟು ಟೇಕ್ ಇಟ್ ಫಾರ್ ನರೇಂದ್ರ ಮೋದಿ. ಈ ಸರಿ ಬರೋದು ಹೌದು, ದೇಶ ಮುಂದೆ ಸರ್. ಎಲ್ಲ ಕಳ್ಳರ ಕಾಕರಿಗೆ ಸ್ವಲ್ಪ ಕಷ್ಟ ಆಗಿರ್ಬೋದು ಇದು ನೋಟ್ ಎಕ್ಸ್ಚೇಂಜ್ ಮಾಡೋದ್ರಲ್ಲಿ, ಬಡವ್ರಿಗೆ ಆಗಿದೆ. ಅದು ಒಂದು ವಾರ 15 ದಿನ ಇದ್ದು ಅಷ್ಟೇ ಹೊರತು ಇವಾಗ ನೆಮ್ಮದಿ ಆಗಿದ್ದಾರೆ ಜನ. ನಿಮ್ದೇ ಆಗಿದ್ದೀರಾ ಸರ್? ಹೌದು ಸರ್. ಓಕೆ, ತೊಂದರೆ ಆಗುತ್ತೆ, ಎಲ್ರಿಗೂ ತೊಂದರೆ ಆಗುತ್ತೆ. ಆದ್ರೆ ಆ ತೊಂದರೆ ಆಗೋದು ಟೆಂಪ್ರವರಿ ಮಾತ್ರ ಇರುತ್ತೆ, ಆಮೇಲೆ ಆ ತೊಂದರೆ ಹೋಗಿದೆ ಸರ್. ನನಗೂ ತೊಂದರೆ ಆಗಿತ್ತು, ಆದ್ರೆ ತೊಂದರೆ ಆಗಿದೆ, ಆರಾಮಾಗಿದ್ದೀನಿ ಅಂತ ಇದ್ದಾರೆ ಸರ್. ಹೇಳಿ ಸರ್, ರಾಹುಲ್ ಗಾಂಧಿ ಅವರು ಖಂಡಿತವಾಗ್ಲೂ ಈ ದೇಶವನ್ನು ಒಂದು ಒಳ್ಳೆ ಉನ್ನತ ಸ್ಥಾನಕ್ಕೆ ತೊಗೊಂಬರ್ತಾರೆ ಅಂತ ಜನಗಳ ನಂಬಿಕೆ ಇದೆ. ಈ ಸರಿ ಖಂಡಿತವಾಗ್ಲೂ ಕಾಂಗ್ರೆಸ್ಸು ಒಳ್ಳೆ ಜೈ ಬಾರಿಸುತ್ತೆ. ಸೆಂಟ್ರಲಲ್ಲಿ ನಾವು ರೂಲ್ ಮಾಡೇ ಮಾಡ್ತೀವಿ. ತಮ್ಮ ಹೆಸರು ಗೊತ್ತಾಗಿಲ್ಲ? ಮುನ್ಸ್ವಾಮಿ ಅವರೇ, ಮಹಾಗಠಬಂಧನ ನಡೀತಾ ಇದೆ. ಮಮತಾ ಬ್ಯಾನರ್ಜಿ ಹೋಗ್ತಾರೆ, ನಾನೇ ಪ್ರಧಾನಮಂತ್ರಿ ಆಗಬೇಕು ಅಂತಾರೆ. ಆ ಕಡೆ ನಮ್ಮ ಚಂದ್ರಬಾಬು ನಾಯ್ಡು ಬರ್ತಾರೆ, ಈ ಕಡೆ ಬಂದ್ರೆ ಯಾದವ್ ಬರ್ತಾರೆ. ಇವರೆಲ್ಲ ನಾವು ಮೋದಿನ ಬಿಟ್ಟು ನಾವು ಅಲೈನ್ಸ್ ಇದ್ರೆ ನಮ್ಮಲ್ಲಿ ಯಾರು ಬೇಕಾದ್ರೂ ಆಗ್ಬೋದು. ಅದ್ರಲ್ಲಿ ನಾವು ಯಾವ್ದು ಅಬ್ಜೆಕ್ಷನ್ ಇಲ್ಲ. ಒಂದ್ ವೇಳೆ ಅಲ್ಲ, ನಮ್ಮಲ್ಲಿ ಯಾರು ಎಫಿಷಿಯನ್ಸಿ ಇದೆಯೋ ಅವ್ರು ಆಗ್ತಾರೆ. ಓಕೆ, ಸೊ ಇವರೇ ಈ ಮಹಾಗಠಬಂಧನದಲ್ಲಿ ಮುಂದಿನ ಪ್ರಧಾನಮಂತ್ರಿ ಯಾರಾಗ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ನಮಗೆ ರಾಹುಲ್ ಗಾಂಧಿ ಆಗ್ಬೇಕು ಅಂತ ಆಗಲ್ವಲ್ಲಪ್ಪ ಅಲ್ಲಿ. ಮಮತಾ ಬ್ಯಾನರ್ಜಿ ಬಿಡ್ತಾರೆ, ಎಳ್ದಾಕ್ಬಿಡ್ತಾರೆ ಅಷ್ಟೇ ಕಾರಣ. ಇಲ್ಲ ಸರ್, ಅಲ್ಲಿ ನೋಡಿ ಬಹುಮತ ಯಾರು ಬಿಡ್ತಾರಾ? ಎಷ್ಟು ಸೀಟು ಜಾಸ್ತಿ ಸೀಟ್ ಯಾರು ತಗೋತಾರೋ ಖಂಡಿತವಾಗ್ಲೂ ಅವರು ಪ್ರೈಮ್ ಮಿನಿಸ್ಟರ್ ಆಗೇ ಆಗ್ತಾರೆ. ಹೇಳಿ ಸರ್, ನಿಮ್ಮ ಹೆಸರು ಹೇಳಿ ಸರ್. ಮುನ್ಸ್ವಾಮಿ ವ್ಯಕ್ತಪಡಿಸಿದ ಚೆನ್ನಾಗಿದೆ ಅಭಿಪ್ರಾಯ. ಮುನ್ಸ್ವಾಮಿ ಫ್ರೆಂಡಾ ನೀವು? ಬನ್ರಿ ಇಲ್ಲಿ, ಇವರಿಬ್ರು ಕಾಫಿ ಫ್ರೆಂಡು. ಬೆಳಗ್ಗೆ ಹೊತ್ತು ವಾಕಿಂಗ್ ಮಾಡ್ತೀನಿ ಅಂತ ಬಂದ್ಬಿಟ್ಟು ಇಬ್ರು ಮಾತಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಭಾರಿ ಚೆನ್ನಾಗಿ ಎಲ್ರಿಗೂ ಪ್ರಸ್ತುತಿ ಪ್ರೆಸೆಂಟ್ ಮಾಡಿದ್ದಾರೆ. ನಮ್ಮ ಸ್ನೇಹಿತರು, ಅದಕ್ಕೆ ನಾವು ಸಹಮತ ವ್ಯಕ್ತಪಡ್ತೀವಿ. ನಮಗೆ ಸೆಕ್ಯುಲರ್ ಪಾರ್ಟಿ ಬರುತ್ತೆ ಅಂತ ಓವರ್ ಕಾನ್ಫಿಡೆನ್ಸ್ ಇದೆ. ಮಹಾಗಠಬಂಧನ ಸಕ್ಸಸ್ ಆಗುತ್ತಾ? ಖಂಡಿತ, ಅದಕ್ಕೆಲ್ಲ ಮದರ್ ಬಂದೆ ಕಾಂಗ್ರೆಸ್ ಪಾರ್ಟಿ. ತಮ್ಮ ಹೆಸರು? ವಸಂತ. ವಸಂತ ಅವರೇ, ವೋಟ್ ಮಾಡಿದ್ರಾ? ವೋಟ್ ಮಾಡಿದೆ. ಓಕೆ, ಯಾರಿಗೆ ಈ ಸರಿ ಬಹುಮತ ಬರ್ಬೋದು ಅಂತ ಅನಿಸ್ತಾ ಇದೆ ನಿಮಗೆ? ನನಗೆ ಇಷ್ಟ ಇರೋದು ಎಲ್ಲಿ ಸೆಂಟ್ರಲ್ ಅಲ್ಲಿ ಕೇಳ್ತೀರಾ ಸ್ಟೇಟ್ ಅಲ್ಲಿ ಕೇಳ್ತೀರಾ? ಸ್ಟೇಟ್ ಅಲ್ಲಿ ಹೆಂಗ್ ಮೇಡಮ್? ತಿರ್ಗಾ ನಾವೆಲ್ಲ ಇದೀವಲ್ಲ ಸ್ಟೇಟ್ ಅಲ್ಲಿ. ಇವಾಗ ಎಂಪಿ ಹೇಳಿ. ನನಗೆ ಮೋದಿ ಅವ್ರು ಬರಬೇಕು ಅಂತಾನೆ ಇಷ್ಟ ಇದೆ. ಓಕೆ, ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಹೇಳಿ ಮೇಡಮ್. 60 ವರ್ಷದಿಂದ ಕಸ ಕುಪ್ಪೆ ಹಾಕಿದಾರಲ್ಲ, ಹೌದು. ಅದನ್ನೆಲ್ಲ ಫಸ್ಟ್ ಗುಡಿಸ್ಬೇಕು. ಓಕೆ. ಯಾವ ಲೀಡರ್ ಆಕ್ಚುಲಿ ಓಕೆ, ಎಲೆಕ್ಷನ್ ಮುಗ್ದಿದೆ, ಎಲೆಕ್ಷನ್ ಮುಗ್ದಾಗಿದೆ. ಆದರೂ ಕೂಡ ಇದರ ಮಧ್ಯೆ ನಾವು ಎಲ್ಲರ ಒಪಿನಿಯನ್ ತಗೊಳ್ತಾ ಇದ್ದೀವಿ. 60 ವರ್ಷದಿಂದ ಕಸ ಹಾಕಿದ್ದಾರೆ, ಆ ಕಸನ ತೆಗಿಯೋಕ್ಕೆ ಟೈಮ್ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ರಿ ವಸಂತ ಅವರು. ಓಕೆ, 60 ವರ್ಷದಿಂದ ಆ ಮೇಡಮ್ ಅವ್ರು ಕಸ ಹಾಕಿದ್ರು ಅಂದ್ರು. 60 ವರ್ಷದ ಎಷ್ಟೊಂದು ಇಂಡಸ್ಟ್ರಿಯಲ್ ಏರಿಯಾ ಫ್ಯಾಕ್ಟ್ರಿಗಳು ಪಾರ್ಕ್ ಎಲ್ಲ ಬಂದಿದೆ ಅಂತ ಗೊತ್ತಾ? ಮೋದಿನ ಇಂಪ್ರೂವ್ಮೆಂಟ್ ಕಾಂಗ್ರೆಸ್ ಸರ್ಕಾರ ಇಷ್ಟು ದೊಡ್ಡ ವ್ಯಕ್ತಿ ಆಗ್ಬೇಕಂದ್ರೆ ಕಾಂಗ್ರೆಸ್ ಅವರು ಎಷ್ಟೊಂದು ಫ್ಯಾಕ್ಟ್ರಿಗಳು ಅವಾಗ ಜಡ್ಕ ಗಡಿಯಲ್ಲಿ ಹೋಯ್ತಾ ಇದ್ರು ಹಿಂದೆ. 50 ವರ್ಷ ಹಿಂದೆ, 50 ವರ್ಷದಿಂದ ಜಡ್ಕ ಗಡಿಯಲ್ಲಿ ಹೋಯ್ತಾ ಇದ್ರು ಜನಾಂಗ. ಇವಾಗ ಹೈಟೆಕ್ ಬಸ್ಸು, ಓಲ್ವಾ ಬಸ್ ಎಲ್ಲ ಬಂದಿರೋದು ಈ ಕಾಂಗ್ರೆಸ್ ಸರ್ಕಾರದಿಂದ ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿರೋದು. ತಿಂದು ಮನೆಗೆ ಆ ಕಂದಾಕ ಜನಕ್ಕೆ ಬಿಜೆಪಿ ಜನಕ್ಕೆ ಅವರು ಗೊತ್ತಾ? ಮೋದಿ ಮೋದಿ ಅಂತಾರೆ. ಪಕ್ಷ ಬಗ್ಗೆ ಯಾರು ಮಾತಾಡ್ತಾರೆ? ಬಿಜೆಪಿ ಪಕ್ಷ ಮಾಡ್ತಾರಲ್ಲ, ಮೋದಿ ಬಗ್ಗೆ ಮಾತಾಡ್ತಾರೆ. ಯಶವಂತಪುರ ರೈಲ್ವೆ ಪ್ಲಾಟ್ಫಾರ್ಮ್ 2 ರೂಪಾಯಿ ಇತ್ತು, ಈಗ 10 ರೂಪಾಯಿ ಪ್ಲಾಟ್ಫಾರ್ಮ್ ಟಿಕೆಟ್. ಈಗ ಮೋದಿ ಸರ್ಕಾರ ಬಂದ್ಮೇಲೆ 20 ರೂಪಾಯಿ ಬಂದಿದೆ. ಇವ್ರು ಮೋದಿ ಅಂತಾರೆ. ಮೋದಿ ಬಂದಿದ್ದು ಏನು ಕೆಲಸಕಾರ ಏನು ಕೊಟ್ಟಿಲ್ಲ. ಅವ್ನು ಸೈನಿಂಗ್ ಅದೇ ರಾಮ ಜನ್ಮಭೂಮಿ ಒಂದು ಹೇಳ್ಕೊಂಡಂತೂ ಬಂದ್ರಂತೂ ಪುಟ್ಕೋಸಿ ಏನು ಮಾಡಿಲ್ಲ. ಹಾಡು ಹೇಳ್ತಾ ಅವರೇ ಮಾಡ್ತಾರೆ. ಎಲ್ಲಿ ಯು ಪಿ ಅಲ್ಲಿ ಸೆಂಟ್ರಲ್ ಮಾಡಬೇಕಾಯ್ತು, ಮಾಡೇ ಇಲ್ಲ. ಸುಮ್ಮನೆ ಅವ್ರು ರಾಮ ಜನ್ಮಭೂಮಿ ಅಂತ ಸೈನಿಂಗ್ ಆಯ್ತು. ಕಾಂಗ್ರೆಸ್ ಸರ್ಕಾರನೇ ಬರಬೇಕು, ದೇಶ ಉದ್ಧಾರ ಆಗ್ಬೇಕಂದ್ರೆ. ಮೋದಿ ಇವಾಗ ಏನಿಲ್ಲ, ಮಣ್ಣು ಮುಗಿಸ್ಕೊಂಡು ಹೋಯ್ತು. ಆಯ್ತು, ಹೇಳಿದ್ರಲ್ಲ, ಆಯ್ತು ಬಿಡಿ, ಆಯ್ತು. ಹೇಳಿ ಸರ್, ಹೇಳಿ. ಇವಾಗ ಇಲ್ಲಿ ಮಾತಾಡಿರೋರೆಲ್ಲ ನಮ್ಮ ಕಾಂಗ್ರೆಸ್ ಕೊಟ್ಟಿರೋ ಭಿಕ್ಷೆದಲ್ಲಿ ಓದಿ ಇದಾಗಿ ಎಲ್ಲ ಗೌರ್ಮೆಂಟಿಂದ ತಗೊಂಡು ಇದಾಗಿರೋರೇ ಬಿಟ್ಟರೆ
ಮೋದಿ ಮೋದಿ ಅಂತಾರೆ. ಮೋದಿ ಬಂದಿರೋದು ಈ 5 ವರ್ಷ. ಮೋದಿ ಹುಟ್ಟಕ್ಕೆ ಮುಂಚೆನೇ ಕಾಂಗ್ರೆಸ್ ಅವರು ಎಲ್ಲರೂ ಮಾಡಿದ್ದಾರೆ. ಫ್ಲೈಟ್ ತಯಾರು ಮಾಡೋದು ಮಾಡಿದ್ದಾರೆ, ಯುದ್ಧ ಎಲ್ಲ ಟೆಕ್ನಾಲಜಿ ಎಲ್ಲ ಮಾಡಿದ್ದಾರೆ. ಇವಾಗ ಶ್ರೀಲಂಕಾದಲ್ಲಿ ಸತ್ತೋದ್ರು. ಅಲ್ಲಿರೋ ಪ್ರಧಾನಮಂತ್ರಿ ನನ್ನ ವೈಫಲ್ಯ ಅಂದ್ಬಿಟ್ಟು ರಾಜೀನಾಮೆ ಕೊಡೋಕೆ ಹೋಗ್ತಾವ್ರೆ. ಇವರು ಇಲ್ಲಿರೋರು ಅದು ಸತ್ತೋಗಿರೋದನ್ನೇ ಓಟಾಗಿ ಪರಿವರ್ತನೆ ಮಾಡಕ್ಕೆ ಹೋಗ್ತಾವ್ರೆ. ಬುದ್ಧಿವಂತಿಕೆ ಇದು. ಆಮೇಲೆ ಇನ್ನೊಂದು ಏನಂದರೆ ಮೈನ್ ಆಗಿ ಇವರು ಸೈನಿಕ ಒಬ್ಬ ನಿಂತಿದ್ದ ಅವ್ರ ಎದುರುಗಡೆ. ಅವನು ಏನೂ ಇಲ್ಲ, ಬರೀ ದಾಲ್ ಸರಿ ಇಲ್ಲ, ರೊಟ್ಟಿ ಸರಿ ಇಲ್ಲ ಅಂದ. ಅವನು ಎಲೆಕ್ಷನ್ ನಿಲ್ಲಂಗಿಲ್ಲ. ಇನ್ನೊಂದು ಯಾರೋ ಒಂದು ಬಾಂಬ್ ಹಾಕಿ ಟೆರರಿಸ್ಟ್ ಅಂತ FIR ಎಲ್ಲ ಆಗಿದೆ. ಆ ಎಲೆಕ್ಷನ್ ನಿಲ್ಬೋದು, ಇವನು ಸೈನಿಕ ನಿಲ್ಲಕ್ಕಿಲ್ಲ. ಆ ಸೈನಿಕ ನಿಂತರೆ ಮೋದಿ ಎಲ್ಲಿ ಸೋತೋಗ್ತೀನಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ನು ನಾಮಿನೇಷನ್ ಡಿಸ್ಕ್ವಾಲಿಫೈ ಮಾಡಿಬಿಟ್ರು. ಇಲ್ಲಿರೋ ಜನಗಳೆಲ್ಲಾನು ಅರ್ಥ ಮಾಡ್ಕೊಬೇಕು, ಮೋದಿ ಹುಟ್ಟಿದ್ದು ಎಷ್ಟು ವರ್ಷ ಆಯ್ತು ಹೇಳಿ ಸರ್, ಹೆಂಗಿದೆ ಈಗ ರಾಷ್ಟ್ರದ ರಾಜಕಾರಣದಲ್ಲಿ ಹೇಗೆ ನಡೀತಾ ಇದ್ದೀರಿ? ಇವರೆಲ್ಲ ಬಗ್ಗೆ ಹೇಳಿದ್ರು, ಬಟ್ ಇಂಡಸ್ಟ್ರೀಸ್ ಬಗ್ಗೆ ಹೇಳ್ತೀನಿ. ಸುಮಾರು ಕೇಂದ್ರ ಸ್ವಾಮಿಗಳನ್ನ ಮುಚ್ತಾ ಬರ್ತಾರೆ ಸರ್. ಅದು ಯಾರಿಗೂ ಗೊತ್ತಾಗ್ತಿಲ್ಲ, ಒಂದೊಂದೇ ನೀಟಾಗಿ ಮುಚ್ಕೊಂಡ್ ಬರ್ತಾರೆ. ಏನಕ್ಕೆ ಗೊತ್ತಿಲ್ಲಪ್ಪ, ಕೇಳಿ. ನಾವು ಕೇಳಕ್ಕಾಗುತ್ತೆ ಸರ್, ನೀವು ಚಾನಲ್ ಟಿವಿಗಳವರೇ ಕೇಳಕ್ಕಾಗಲ್ಲ ಅಂದ್ರೆ ನಮ್ಮಂತವ್ರು ಕೇಳಕ್ಕೆ ಏನಕ್ಕೆ ಮುಚ್ತಾ ಇದೆ? ಕಾರಣ ಏನಾದ್ರು ಗೊತ್ತಿರ್ಬೇಕಲ್ಲ. ಕಾರಣ ಏನೋ ಸರ್, ಇವಾಗ ನಾವು ಕೆಲಸ ಮಾಡ್ತೇವೆ, ನಮ್ಗೇನು ಗೊತ್ತಿರ್ತದೋ, ನಮ್ಮ ಸ್ನೇಹಿತರ ವರ್ಗದೆಲ್ಲ ಕೇಳ್ಕೊಂಡು ಹೋಗ್ತಿರೋದು. ಅನೇಕ ಕೇಂದ್ರ ಸ್ವಾಮಿಗಳನ್ನ ಮುಚ್ತಾರೆ. ಡಿಫೆನ್ಸ್ ಯೂನಿಟ್ಗಳು ಅವ್ರಿಗೆ ಅಸೆಸರೀಸ್ ಸಪ್ಲೈ ಮಾಡ್ದಲ್ಲ ಅಂಥ ಯೂನಿಟ್ಗಳನ್ನ ಒಂದೊಂದೇ ಕ್ಲೋಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿರುದ್ಯೋಗ ಸಮಸ್ಯೆ ಹಿಂಗೆ ಏನಾಗುತ್ತೆ ಹೇಳಿ, ಎಲ್ಲ ಪ್ರೈವೇಟೈಸೇಷನ್. ಇವಾಗ ರಫೇಲ್ ಡೀಲು, ರಫೇಲ್ದು ಸರ್. ಹೌದು ಸರ್, ಇವಾಗ ಏನಾಗಿದೆ ಅಂದ್ರೆ ನೀವು ಹೇಳೋದಂದ್ರೆ ನಾವು ಕೇಳ್ಬೇಕು, ನಾವು ಹೇಳೋದು ಕೇಳ್ತಲ್ಲ ಸರ್. ಎಷ್ಟು ಸಾವಿರ ಆಗೋಣ, ಈಗ ಪ್ರೈವೇಟ್ ಕೊಟ್ಟರು, HL ಕೊಡ್ಬೋದಿತ್ತಲ್ಲ. ಇನ್ನೂ ಒಂದು 100 ಜನ ಇಂಜಿನಿಯರ್ಸ್, 2 ಜನ ಬೆಂಗಳೂರಲ್ಲಿ ಸುಮಾರು ಜನ ಕೆಲಸ ಕಾರ್ಯ ಇಲ್ದಿದ್ದಾರೆ, ಅಪಾಯಿಂಟ್ ಮಾಡ್ಕೊಂಡು ತೊಗೊಬೋದಿತ್ತಲ್ಲ ಸರ್. ಸಂದೇಶ್ ಬಂಡಪ್ಪ ನಿಮ್ಮ ಮನೆಗೆ ಸೇರಿಸ್ತಾರೆ ಹೆಂಡತಿ ಮಾತ್ರ ಬಿಡಲ್ಲ. ಮೋದಿ ಮಾತ್ರ ಪ್ರಧಾನ ಮಂತ್ರಿ ಆಗಲ್ಲ. ಆಯ್ತು, ಸೂರ್ಯ ಈ ಕಡೆ ಹುಟ್ಟಬೋದೇ ಬಿಟ್ರೆ ಮೋದಿ ಮಾತ್ರ ಪ್ರಧಾನ. ಇವ್ರು ಹಿಂಗಲ್ಲ, ಇವ್ರು ಹಿಂಗೆ. ಓಕೆ ಸರ್, ಹೇಳಿ ನಮ್ಮ ಹೆಸರು ಸಂದೇಶ್ ಬಂಡಪ್ಪ ಅಂತ ಹೇಳಿ. ಯಾವ್ರವ್ರು ನೀವು? ಇದೇ ಊರು ಸರ್, ಇಲ್ಲೇ ಓಕೆ, ಹೆಂಗಿತ್ತು ಎಲೆಕ್ಷನ್ ಎಲ್ಲ? ಚೆನ್ನಾಗಿ ನಡೀತು ಸರ್. ಚೆನ್ನಾಗಿತ್ತಾ? ಕುಟುಂಬ ರಾಜಕಾರಣ ಚೆನ್ನಾಗಿತ್ತಾ? ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿತ್ತು. ಜನ ತೀರ್ಮಾನ ಮಾಡಿದ್ದಾರೆ, ಕುಟುಂಬ ರಾಜಕಾರಣ ಮಾಡಿದ್ರೆ ಏನಾಗುತ್ತೆ, ಏನು ಫಲಿತಾಂಶ ಬರುತ್ತೆ ಅಂತ 23 ಗೊತ್ತಾಗುತ್ತೆ. ಕುಟುಂಬ ರಾಜಕಾರಣ ಒಳ್ಳೇದಾ ತಪ್ಪು. ಏನಕ್ಕೆ ತಪ್ಪು ಸರ್? ಏನೇ ಅವ್ರದ್ದು ಅಂಗಡಿ ಇತ್ತು, ಅಂಗಡಿಲಿ ಅವರು ಅವ್ರ ಮಗನ್ನ ಕೂಡಿಸ್ಕೊಳ್ತಾರೆ. ಅವ್ರ ಬಿಸ್ನೆಸ್ ಇತ್ತು, ಅವ್ರ ಮಗನ ಬಿಸ್ನೆಸ್ ಕೊಡ್ತಾರೆ. ತಪ್ಪೇನಪ್ಪ ಇದೆ? ಎಲ್ಲಾ ಕಡೆ ಕುಟುಂಬ ರಾಜಕಾರಣ ಇದೆಯಲ್ಲ. ಕಾಂಗ್ರೆಸ್ ಅಲ್ಲಿ ಇದೆ ಕುಟುಂಬ ರಾಜಕಾರಣ, ಬಿಜೆಪಿ ಇದೆ. ಯಾಕೆ ದಳದವ್ರೊಬ್ಬರನ್ನೇ ಹೇಳ್ತಾರೆ? ಬಿಜೆಪಿಯಲ್ಲಿ ಕಡಿಮೆ ಇದೆ ಸರ್. ರಾಧಾಕೃಷ್ಣ ಅವರೇ, ಎಷ್ಟು ವಯಸ್ಸು ನಿಮ್ಗೆ? ಆಯ್ತು 70. 70 ವರ್ಷದಲ್ಲಿ ಎಷ್ಟು ಜನ ಕೊಟ್ಟು ಮಾಡಿದೀರಾ ನೀವು? ಸುಮ್ಮನೆ ಹೇಳ್ಬೋದು, ಹೇಳಿದ್ದೇ ಬರಬೇಕು ಅಥವಾ ಹೇಳಿದ್ದೇ ಬಂದ್ಬಿಡುತ್ತೆ ಅಂತೇನಲ್ಲ. ನನ್ನ ಅಭಿಪ್ರಾಯ ಹೇಳ ಸರ್, ಹೇಳಿ ಸರ್. ನಾವು ತಿಳ್ಕೊಂಡಿದ್ದೀವಿ ಅದೇ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಈ ವಯಸ್ಸಾಗಿ ಮಕ್ಕಳು ಮರಿ ಇರೋರ್ಗೆ ಅಂತವ್ರಿಗೆಲ್ಲಾರು ಕಾಂಗ್ರೆಸ್ಸೇ ಬರಬೇಕು. ಆಯ್ತು. ಈ ಹುಡುಗರು ಇವಾಗ ಓದ್ಬಿಟ್ಟು ಸಾಫ್ಟ್ವೇರ್ ಹೋಗಿದ್ದಾರಲ್ಲ, ಅವರೆಲ್ಲ ಏನಕ್ಕೆ ಮೋದಿ ಬರ್ಬೇಕು ಅನ್ನೋದು ಕೇಳಿ. ಇವಾಗ ಡಾಲರ್ ರೇಟ್ 70 ರೂಪಾಯಿ 71 ರೂಪಾಯಿ ಹೋಗ್ತಾ ಐತೆ. ಇವ್ರು ಏನು ಮಾಡ್ತಾವ್ರೆ, ಅಲ್ಲಿ ಹೋಗ್ಬಿಟ್ಟು ಸಂಪಾದನೆ ಮಾಡ್ತಾರೆ. 1,000 ಸಂಪಾದನೆ ಮಾಡಿದ್ರೆ ಇರೀ, 1,000 ಸಂಪಾದನೆ ಮಾಡಿದ್ರೆ ಇಲ್ಲಿ ಬಂದರೆ 70,000 ಆಗುತ್ತದೆ ಅಲ್ವಾ, 1 ರೂಪಾಯಿಗೆ. ಇದಕ್ಕೆ ಇವರೆಲ್ಲ ಏನು ಮಾಡ್ತಾವ್ರೆ, ನಮ್ಗೆ ಮೋದಿ ಬರ್ಬೇಕು ಹಂಗೆ ಬಂದ್ಬಿಟ್ರಿ ನೀವು. ನಮ್ಮ ಸ್ನೇಹಿತರು ಹೇಳಿದ್ರು, ಬೇರೆ ಕಂಟ್ರಿಯಿಂದ ದುಡ್ಡು ತಗೊಂಡ್ಬರ್ತಾರೆ, 70 ರೂಪಾಯಿ ಮಾಡ್ತಾರೆ, 80 ರೂಪಾಯಿ ಮಾಡ್ತಾರೆ. ನಮ್ಮ ದೇಶದ ಎಕಾನಮಿ ಇಂಪ್ರೂವ್ ಆಗುತ್ತೆ. ಡಾಲರ್ ರೇಟ್ ಕಡಿಮೆ ಆದ್ರೆ ನಮ್ಮದು ಇದಾಗುತ್ತೆ. ಇವ್ರು ಏನಾಗಿದೆ, ಬರೋದೇ ಬಿಜೆಪಿ. ಮೋದಿ ಅದರ್ ದೆನ್ ಸ್ವಾಮಿ ವಿವೇಕಾನಂದ. ಈ ದೇಶದಲ್ಲಿ ಸ್ವಾಮಿ ವಿವೇಕಾನಂದರು ಬೇರೆ ದೇಶಕ್ಕೆ ಹೋಗಿ ಹಿಂದುತ್ವ ಏನು ಅಂತ ಹೇಳ್ಕೊಟ್ಟು ಬಂದರು. ಈಗ ಹಿಂದುತ್ವವನ್ನು ಎತ್ತಿ ಹಿಡಿದು ಬಿಜೆಪಿಯನ್ನು ಪಕ್ಷನ ನಿಲ್ಲಿಸಿರುವಂಥವ್ರು ಮಹಾಪುರುಷ. ನಾನು ಈಗಲೂ ನನ್ನ ಲಾಭದಲ್ಲಿ ಯಾವುದೇ ಲಾಭ ಬರಲಿ 50% ದಾನ ಮಾಡ್ತೀನಿ. ನಮ್ಮ ಹೆಸರು ಸೀಮಾ ಸೈಯದ್ ಅಂತ. ಸೀಮಾ ಸೈಯದ್ ಏನ್ರಿ ಇದು? ಮುಖ ಹಾಕೊಂಡು ಮುಖ ತೋರಿಸ್ರಿ. ಬಿಜೆಪಿ ಕಾಂಗ್ರೆಸ್ ಎರಡೂ ಅಂತ ಈ ತರ ಕಿತ್ತಾಡ್ತಾ ಇದ್ದಾರೆ. ಹೌದು, ಇದರಲ್ಲಿ ಜನರಿಗೆ ಕಷ್ಟ ಆಗ್ತಾ ಇದೆ ಹೊರತು ಏನು ಸಿಗ್ತಾ ಇಲ್ಲ. ಆಯ್ತು ಹೇಳಿ, ಏನಂದ್ರೆ ಏನ್ ಸಿಗ್ಬೇಕಾಗಿತ್ತು ನಿಮ್ಗೆ? ಒಂದ್ ನಿಮಿಷ. ಏನಂದ್ರೆ ಇಲ್ಲ, ಪ್ರತಿಯೊಂದು ವಸ್ತಿಂದು ಕಡಿಮೆ ಬೆಲೆನೂ ಇಲ್ಲ. ಫಸ್ಟ್ ಬುರ್ಕಾ ಬ್ಯಾನ್ ಆಗ್ಬಿಟ್ಟಿದೆ, ಗೊತ್ತಾ ನಿಮ್ಗೆ? ಯಾಕೆ ಬ್ಯಾನ್ ಆಗಿದೆ ಸರ್? ನಿಮ್ ಮುಖ ಕಾಣ್ತಾ ಇದೆ, ನಾವು ಟಿವಿಲಿ ಹೆಂಗ್ ತೋರ್ಸೋದು ನಿಮ್ಮನ್ನ? ಇದೇ ತರ ತೋರಿಸಿ ಸರ್. ಹೇಳಿ ಸರ್, ನನ್ನ ಹೆಸರು ರಕ್ಷಿತ್ ಅಂತ. ಅವ್ರು ಯಾರೋ IT ಬಗ್ಗೆ ಮಾತಾಡಿದ್ರೆ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಸರ್, ಏನೇನ್ ಪ್ರಣಾಳಿಕೆ ಇರುತ್ತೆ, ಏನೇನ್ ಸ್ಕೀಮ್ಸ್ ತರ್ತಾರೆ
ಅದು ಜನಸಾಮಾನ್ಯರಿಗೆ ಮುಟ್ಟುವಂಥ ಟ್ರಾನ್ಸ್ಪರೆನ್ಸಿ ಫಸ್ಟ್ ತರಬೇಕು ಸರ್. ಅದು ಫಸ್ಟ್ ಪಾಯಿಂಟ್. ಗೊತ್ತಾಯ್ತಾ? ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಅದು ಫಸ್ಟ್ ಕೆಲಸ ಮಾಡಬೇಕು ಸರ್. ಕಾಂಗ್ರೆಸ್ ಅವರು ಯಾವಾಗ ಮತ್ತೆ ಬರ್ತಾರೆ ಪವರ್ಗೆ ಅಂದ್ರೆ ಗ್ರೌಂಡ್ ಅಪ್ ಇಂದ ಕೆಲಸ ಮಾಡ್ಕೊಂಡ್ ಬರ್ಬೇಕು ಸರ್. ಕಾರ್ಯಕರ್ತರಿಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡಬೇಕು. ಪ್ರಕಾರ ನಾವು ಕಾಂಗ್ರೆಸ್ ಸರ್. ನೀವು ಕಾಂಗ್ರೆಸ್ ಕರೆಕ್ಟ್. ಬುರ್ಕಾ ಹಾಕಂಗಿಲ್ಲ ರೀ, ನೀವು ಒಳ್ಳೆ ಬುರ್ಕಾ ಹಾಕೊಂಡು ಮಾತ್ರ ನಿಮ್ಮ ಮುಖ ಹೆಂಗ್ರಿ ತೋರ್ಸೋದು? ಹಾಕು ಕ್ಲೋಸ್ಗೆ ಹೇಳಿ, ಇವಾಗ ಏನ್ ಬೇಕಾದ್ರೆ ಮಾತಾಡಿ. 1 hour ಮಾತಾಡಿ. ಕಾಂಗ್ರೆಸ್ ಬರ್ಬೇಕು, ಬಡವ್ರಿಗೆಲ್ಲ ನ್ಯಾಯ ಸಿಗ್ಬೇಕು, ಒಬ್ರಿಗೂ ಒಂದೊಂದ್ ಮನೆ ಇರ್ಬೇಕು. ಮತ್ತೆ ಏನಂದ್ರೆ ಚಿನ್ನ ರೇಟ್ ಕಮ್ಮಿ ಆಗ್ಲೇಬೇಕು. ಹೆಣ್ಮಕ್ಳಿಗೆ ಪ್ರತಿ ಕಡೆನು ಚಿನ್ನ ಕಡಿಮೆ ಇಲ್ಲದೆ ಇರೋದಕ್ಕೆ ಎಷ್ಟೋ ಜನ ಮದುವೆ ಆಗಿಲ್ಲ, ಹಾಗೆ ಕೂತಿದ್ದಾರೆ. ಎಷ್ಟೇ ಜನ ಎಷ್ಟೇ ಜನಕ್ಕೂ ವರದಕ್ಷಿಣೆ ಪ್ರತಿಯೊಂದು ಚಿನ್ನ ಇಷ್ಟೊಂದು ಏರಿದೆ ಅಂದ್ರೆ ಹೇಳಕ್ಕಾಗ್ತಾ ಇಲ್ಲ. ಎಷ್ಟೋ ಬಡವರು ಮನೆ ಬಾಡಿಗೆ ಕಟ್ತಾ ಇದ್ದಾರೆ, ಒಬ್ಬ ಬಂದು ಯಾರು ಕೇಳೋರು ಇರಲ್ಲ. ಪ್ರತಿ ಕಡೆನೂ ಅಷ್ಟೇನೆ. ಯಾಕೆ ಬಾಡಿಗೆ ಜಾಸ್ತಿ ಏರ್ತಾ ಇರೋದೇ? 5,000 6,000 7,000 ಯಾಕೆ ಜಾಸ್ತಿ ಮಾಡ್ತಾ ಇದ್ದಾರೆ ಬಾಡಿಗೆ? ಮತ್ತೆ ಇನ್ನೊಂದೇನಂದ್ರೆ ಗ್ಯಾಸ್ ಸಿಲಿಂಡರು ಫ್ರೀ ಕೊಡ್ತಾರೆ. ಯಾವಾಗ ಫ್ರೀ ಕೊಡ್ತಾರೆ? ಎಲೆಕ್ಷನ್ ಹತ್ರ ಬಂದಾಗ ಕೊಡ್ತಾರೆ. ಒಂದೊಂದು ಸಿಲಿಂಡರ್ ನಾವು ನಮ್ಮ ಕಡೆಯಿಂದ ಒಂದು ಸಿಲಿಂಡರ್, ಹೊಸ ಸ್ಕೀಮು, ಗ್ಯಾಸ್ ಸಿಲಿಂಡರ್ ಕೊಡೋ ಸ್ಕೀಮು. ಕೊಟ್ರೆ ಒಂದು ಸಿಲಿಂಡರ್ ಫ್ರೀ. ಯಾವ ಕಡೆಯಿಂದ? ಮೋದಿ ಕಡೆಯಿಂದ ಬರ್ತಾ ಇದೆ. ಯಾವಾಗ ಅಂದ್ರೆ ನಾವು ಗೆಲ್ಬೇಕು ಅನ್ನೋ ಪೊಸಿಷನ್ ಅಲ್ಲಿ. ಮತ್ತೆ ಯಾರು ಏನು ಒಂದ್ ಹೆಣ್ಮಕ್ಳು ಇಷ್ಟು ವರ್ಷ ಕಾಂಗ್ರೆಸ್ ಇದ್ರಲ್ಲ, ಏನೇನ್ ನಿಮ್ಗೆ ಗೆಲ್ಲಿಸ್ಕೊಟ್ರು, ಏನೇನ್ ಮಾಡಿಸ್ಕೊಟ್ರು ನಿಮ್ಗೆ? ಬನ್ರಿ ಹೇಳ್ರಿ, ನಿಮ್ಗೆ ಏನ್ ಬೇಕು? ಗ್ಯಾಸ್ ಸಿಲಿಂಡರ್ ಬೇಕೇನ್ರಿ? ಏನ್ ಬೇಕ್ರಿ ನಿಮ್ಗೆ? ಚಿನ್ನ ಬೇಕೇನ್ರಿ? ಚಿನ್ನ ಬೇಕಾ? ಗ್ಯಾಸ್ ಸಿಲಿಂಡರ್ ಕಡಿಮೆ ಮಾಡಲ್ಲ. ಚಿನ್ನ ತಗೊಳಕ್ ಆಗದೆ ಇರೋದಕ್ಕೆ ಎಷ್ಟೋ ಹೆಣ್ಮಕ್ಳು ಮದುವೆ ಆಗಿಲ್ಲ. ಕರ್ಸಿ ಯಾರನ್ನ ಕರ್ಸೋದು? ಜನತಾ ಬರುತ್ತೆ, ಲೇಡೀಸೇ ಬರ್ತಾರೆ. ಬೇಜಾನ್ ಲೇಡೀಸ್ ಇದಾರೆ. ಯಾರನ್ನ ಕರ್ಕೊಂಡು ಹೋಗ್ಬೇಕು? ನಡೀರಿ, ಈಗಲೇ ಕರ್ಕೊಂಡು ಹೋಗ್ತೀನಿ. ಚಿನ್ನ ಜಾಸ್ತಿ ಮಾಡಿರೋದಕ್ಕೆ, ಚಿನ್ನ ಜಾಸ್ತಿ ಆಗಿರೋದ್ರಿಂದ ಹೆಣ್ಮಕ್ಳು ಮದುವೆ ಆಗಿಲ್ಲ. ಓಕೆ ಮೇಡಮ್, ಏನು ಹೇಳ್ತಾರೆ ಹೇಳಿ ಸರ್. ಕರಪ್ಷನ್ ಬಗ್ಗೆ ಮಾತಾಡಿದ್ರು. ಖಂಡಿತವಾಗ್ಲೂ ನಾವು ನೋಡ್ದಂಗೆ ಸೋನಿಯಾ ಗಾಂಧಿ ಅವರು ಹೆಂಗಸು, ಅವ್ರಿಗೆ ಯಾವ ಕೆಲಸ ಕಾರ್ಯ ನನಗೆ ಗೊತ್ತಿಲ್ಲ. 4ನೇ ಶ್ರೀಮಂತ ಮಹಿಳೆ ವರ್ಲ್ಡ್ ಅಲ್ಲಿ, ಪ್ರಪಂಚದ 4ನೇ ಶ್ರೀಮಂತ ಮಹಿಳೆ ಅವರು. ಎಲ್ಲಿಂದ ಬಂತು ದುಡ್ಡು? ಆಕೆ ವೇಟ್ರೆಸ್ ಆಗಿದ್ರು ಹೋಟೆಲ್ ನಲ್ಲಿ. ಅವರು ಹೊರದೇಶದಲ್ಲಿ ನೆಹರು ಫ್ಯಾಮಿಲಿ ಚರಿತ್ರೆ ತೆಗೆದ್ರೆ ಎಲ್ಲ ಕಥೆನೂ ಗೊತ್ತಾಗುತ್ತೆ. ಖಂಡಿತ ಇಲ್ಲ ಮಾತಾಡಂಗೆ. ಘಟಬಂಧನ್ನಲ್ಲಿ ಬಂದಿರೋ ಎಲ್ಲಾರು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗಿ ನಿಂತ್ಕೊಂಡಿದ್ದಾರೆ. ಕಷ್ಟಪಡ್ತಿದ್ದ ಹೆಣ್ಮಕ್ಳಿಗೋಸ್ಕರ ಹಳ್ಳಿಗಳಲ್ಲಿ ಇವತ್ತು ಶೌಚಾಲಯಗಳಾಗಿದೆ. ಇಷ್ಟು 60 ವರ್ಷ ಮಾಡಿದ್ರಲ್ಲ, ಯಾರು ಕೇರ್ ತಗೊಂಡ್ರು? ಇಲ್ಲ, ಖಂಡಿತ ಯಾವತ್ತೂ ಇರ್ಲಿಲ್ಲ. ನೀವು ಸುಮ್ನೆ ಮಾತಾಡ್ಬೇಕು ಅಂತ ಮಾತಾಡ್ತಾ ಇದ್ದೀರಾ ಅಷ್ಟೇ, ಖಂಡಿತ ಇಲ್ಲ. ಇಲ್ಲಿ ಫುಲ್ಲು ರತ್ನ ಮುನಿ ಎಲ್ಲ ಬೀಳ್ತಾ ಇದೆ. ಹಲೋ, ನಮ್ಮ ಇವತ್ತಿನ ಒಗ್ಗರಣೆ ಪಾರ್ಟಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಇಲ್ಲಿ ಮಾತಾಡಕ್ಕಾಗಲ್ಲಪ್ಪ. ಹಲೋ, ಮತ್ತೆ ಸಿಗೋಣ, ನಾಳೆ ಸಿಗೋಣ. ಬಾಯ್ 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 ಬಾಯ್. ನೋಡಿ, ಓಟಿಗೇನು ಲೆಕ್ಕ ಇಲ್ಲ ಪಾಪ. ಏನಣ್ಣ ಗೊತ್ತಾಯ್ತಾ? ಯಾವ ಒಗ್ಗರಣೆ ರೀ? ಒಗ್ಗರಣೆ ಪಾಲಿಟಿಕ್ಸ್.